ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡೋಕೆ. ಸೊ ಇದು LICದವ್ರಿಗೆ ಫ್ರೀಯಾಗಿ ಬಂದಿರೋದು ಇದು 2026 ಡೈರಿ. ಎವ್ರಿ ಡೇ ನಾನು ಬರೆದಿರ್ತೀನಿ. ಓಕೆ, ಯು ಕ್ಯಾನ್ ಸಿ ಚೆಕ್ ಎವ್ರಿ ಡೇ ಎಲ್ಲ ಪ್ರತಿಯೊಂದನ್ನು ಬರೆದಿಟ್ಟಿರ್ತೀನಿ. ಓಕೆ, ಈ ಥರ ಎಲ್ಲಿ ಎಂಟ್ರಿ ಆಗಿತ್ತು, ಎಲ್ಲಿ ಎಕ್ಸಿಟು, ಸ್ಟಾಪ್ ಲಾಸು, ಪ್ರಾಫಿಟು, ಎಷ್ಟಾಯಿತು ಇವತ್ತು ಪ್ರಾಫಿಟು, ಎಷ್ಟು ಲಾಸ್ ಆಯಿತು, ಸೊ ಎಷ್ಟು ಕ್ವಾಂಟಿಟಿ ನೋಡಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಪ್ರತಿಯೊಂದು ಎಂಟ್ರಿ ಮಾಡಬೇಕು. ಓಕೆ, ಈಗ ನೀವು ಜಸ್ಟ್ ಏನು ಮಾಡಿದರೆ ಎಂಟ್ರಿ ಪ್ರೈಸ್ ಎಲ್ಲಿಗೆ ಎಂಟ್ರಿ ತೊಗೊಂಡೆ 161ಗೆ ಎಂಟ್ರಿ ತೊಗೊಂಡಿದ್ದೀನಿ. ಸ್ಟಾಪ್ ಲಾಸ್ ಎಷ್ಟಿದೆ 140ಗೆ ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ ಟೇಕ್ ಪ್ರಾಫಿಟ್ ಎಲ್ಲಿದೆ 200 ಹೋಗಿದೆ. ಸೊ ಅದನ್ನು ಬರೆದು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ 65 ಕ್ವಾಂಟಿಟಿ ಒಂದು ಲಾಟಿಂದ ತೊಗೊಂಡಿದ್ದೀನಿ. ಓಕೆ, ಈ ಥರ ಬರೀತಾ ಹೋಗಬೇಕು. ಟ್ರೇಡಿಂಗ್ ಜರ್ನಲ್ನ ಬರೀತಾ ಹೋಗಬೇಕು. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬರೀರಿ. ಓಕೆ ನೋಡಿ, ಈಗ ಆಮೇಲೆ ನೀವು ವೀಕೆಂಡಲ್ಲಿ ಸಾಟರ್ಡೇ ಸಂಡೇ ಇರುತ್ತಲ್ಲ, ವೀಕೆಂಡಲ್ಲಿ ಆರಾಮಾಗಿ ನೀವು ಕೂತ್ಕೊಂಡು ಅದನ್ನು ಅನಲೈಸ್ ಮಾಡಿ. ಓಕೆ, ಈಗ 10th ಫೆಬ್ರವರಿಗೆ ನೋಡಿಲಿ ನಾನು ಕಾಲ್ ಸೈಡ್ಗೆ ಎಂಟ್ರಿ ತೊಗೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ಸೆಟಪ್ ನಾನು ತೊಗೊಂಡಿರ್ತೀನಿ. ಎಂಟ್ರಿ at 130 ಕ್ವಾಂಟಿಟಿ, SL at 1110, TP at 167. ಓಕೆ, ಪ್ರಾಫಿಟ್ ಶೋಯಿಂಗ್ 4700, ಟ್ರೈಲಿಂಗ್ ಎಟ್ ಕಾಸ್ಟ್ ಟು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇದ್ದೀನಿ. ಪ್ರಾಫಿಟ್ ನನಗೆ 4700 ಪ್ಲಸ್ ಪ್ರಾಫಿಟನ್ನು ತೋರಿಸುತ್ತೆ. ಅವಾಗ ನಾನು CTC ಕಾಲ್ ಮಾಡ್ತೀನಿ. ಐ ಹೋಲ್ಡ್ ದ ಟ್ರೇಡ್ ಅಪ್ ಟು ಟಾರ್ಗೆಟ್. ನಂದು ಟಾರ್ಗೆಟ್ ಇನ್ನೂ ಜಾಸ್ತಿ ಇರುತ್ತೆ, ಮೇ ಬಿ ಇನ್ನೊಂದು 4-5 ಪಾಯಿಂಟ್ ಇರ್ಬೋದು, ಎಷ್ಟಿದೆ ಗೊತ್ತಿಲ್ಲ. ಅವತ್ತಿನ ಟ್ರೇಡನ್ನು ನೀವು ಹೋಗಿ ನೋಡ್ಬೋದು. ಟಾರ್ಗೆಟ್ ಹಿಟ್ ಪ್ರಾಪರ್ಲಿ 5141 ರೂಪೀಸ್ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಐ ವೇಟೆಡ್ ಫಾರ್ ದ ಟಾರ್ಗೆಟ್, ಡನ್ ಫಾರ್ ದ ಡೇ. ಟಾರ್ಗೆಟ್ವರೆಗೂ ನಾನು ವೇಟ್ ಮಾಡಿದೆ. ಸೊ ಇವತ್ತು ನಾನು ಡನ್ ಫಾರ್ ದ ಡೇ ಡನ್ ಮಾಡಿದ್ದೀನಿ. ಸೊ ವಿತ್ಡ್ರಾವಲ್ 2500. ಸೊ ದ್ಯಾಟ್ ಡೇ ಓನ್ಲಿ ನಾನು 2500 ರೂಪೀಸ್ನ ನನ್ನ ಅಕೌಂಟಿಂದ ವಿತ್ಡ್ರಾವಲ್ ಮಾಡಿರ್ತೀನಿ. ಈ ಥರ ಸ್ಟೆಪ್ ಬೈ ಸ್ಟೆಪ್. ಓಕೆ, ಡನ್ ಫಾರ್ ದ ಡೇ ಅಂತ ಮುಗೀತು. ಡನ್ ಫಾರ್ ದ ಡೇ ಅಂತ ಬರ್ತೀನಲ್ಲೋ, ಐ ವೇಟೆಡ್ ಫಾರ್ ದ ಟಾರ್ಗೆಟ್, ಡನ್ ಫಾರ್ ದ ಡೇ, ಪ್ರಾಫಿಟ್ ದಿಸ್ 5141 ಪ್ರಾಫಿಟು. ಸೊ 2500 ವಿತ್ಡ್ರಾ ಮಾಡಿದ್ದೀನಿ. ಸೊ ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು, ದ್ಯಾಟ್ಸ್ ಇಟ್.